ಸತತವಾಗಿ 4 ಬಾರಿ ಗೆಲ್ಲೋದು, ನಂತರ ಮೇಡಮ್ ಅವ್ರು ಗೆಲ್ಲೋದು, ಇದೆಲ್ಲ ಹೇಗೆ ಸಾಧ್ಯ ಸರ್? ಖಂಡಿತ ಮೊದಲಿನಿಂದ ಕೂಡ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ಒಂದು ರಾಜಕೀಯದ ಒಂದು ಸಂಸ್ಕಾರ ಇದೆ ಸಂಡೂರಿನಲ್ಲಿ. ಯಾರೇ ರಾಜಕಾರಣಿಗಳಾದರೂ ಕೂಡ ಆ ಸಂವಿಧಾನ ಪ್ರಜಾಪ್ರಭುತ್ವ ಮೌಲ್ಯನೆಲ್ಲ ಹೃದಯದಲ್ಲಿ ಇಟ್ಕೊಂಡು ಯಾರು ನಮ್ಮ ನಾಯಕ ಆಗಬೇಕು, ಯಾರು ನಮಗೆ ಭವಿಷ್ಯವನ್ನು ರೂಪಿಸ್ತಕ್ಕಂಥನಾಗಬೇಕು ಅಂತ ತುಂಬಾ ಬುದ್ಧಿಜೀವಿಗಳಿದ್ದಾರೆ ಅಲ್ಲಿ. ಹೀಗಾಗಿ ಆ ಇತಿಹಾಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಇತಿಹಾಸ ಮರೆತವ್ರು ಯಾರು ಇತಿಹಾಸ ಸೃಷ್ಟಿಸಲಾರ ಅಂತೇಳಿ. ಆ ಇತಿಹಾಸ ತಿಳ್ಕೊಂಡೇ ಇವತ್ತು ಅವರು ಕಾಂಗ್ರೆಸ್ಸಿಗೆ ಇತಿಹಾಸ ಸೃಷ್ಟಿಕಂಥ ಒಂದು ಕೆಲಸ ಇವತ್ತು ಸಂಡೂರಿನಲ್ಲಿ ಮಾಡ್ತಾಯಿದ್ದಾರೆ. ಅದು ನಮ್ಮ ಭಾಗ್ಯ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಯಾವತ್ತಿಗೂ ಕೂಡ ನೋಡಿ ಅನೇಕ ಘಟನೆಗಳು ನಡೆದು, ಆದರೆ ಸಂಡೂರಿನ ಜನತೆ ರಾಜಕಾರಣಿಗಳು ಯಾರು ಕೂಡ ಇವತ್ತು ಕಪ್ಪು ಚುಕ್ಕೆ ಇಟ್ಕೊಂಡಿಲ್ಲ ಇವತ್ತಿನ ದಿನ. ಸೊ ಇದು ಒಂದು ಇತಿಹಾಸ. ಹೀಗಾಗಿ ಇವತ್ತು ಆ ಪ್ರಜೆಗಳೇ, ಸಂಡೂರಿನ ಪ್ರಜೆಗಳೇ ಅದನ್ನು ಒಂದು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಜನಪ್ರತಿನಿಧಿಗಳ ಕೆಲಸ ಎಷ್ಟು ಮುಖ್ಯನೋ ಪ್ರಜೆಗಳು ಅವ್ರ ಕರ್ತವ್ಯನ ಚೆನ್ನಾಗಿ ಮಾಡ್ಕೊಂಡು ಬರ್ತಿದ್ದಾರೆ, ಅರ್ಹರನ್ನ ಆಯ್ಕೆ ಮಾಡ್ಕೊಂಡು ಬರ್ತಿದ್ದಾರೆ ಅಂತ. ಸರ್, ಮುಖ್ಯವಾಗಿ ನಾವು ಒಂದಷ್ಟು ಜನರನ್ನ ಮಾತಾಡಿಸಿದಾಗ ಸಂಡೂರು ಅಂದಾಗ ನಮಗೆ ಗೊತ್ತಿಲ್ಲ, ಬೆಂಗಳೂರಲ್ಲಿ ಕುತ್ಕೊಂಡು ನೋಡಿದಾಗ ಜಿಂದಾಲ್ಗೆ ಸಂಡೂರು ಬೇಕು, ಆದರೆ ಸಂಡೂರಿಗರು ಬೇಡ ಅನ್ನೋ ಒಂದಷ್ಟು ಚರ್ಚೆಗಳು ನಡೆಯುತ್ತೆ. ಏನು ಕನ್ನಡಿಗರಿಗೆ ಆದ್ಯತೆ ಇಲ್ವಾ? ಸಂಸದರಿಗೆ ಪ್ರಶ್ನೆ ಕೇಳಬೇಕು ಅಂತ ಏನು ನಡೀತಿದೆ ಸರ್ ಆ್ಯಕ್ಚುಲಿ? ಖಂಡಿತವಾಗ್ಲೂ ಈಗ ಯಾಕಂದರೆ ಒಂದು ರೈಟ್ ಮ್ಯಾನ್ ರೈಟ್ ಜಾಬ್ ಅಂತ ಇದ್ದೇ ಇರ್ತೈತೆ. ನಾವು ಕೂಡ ಸಾಕಷ್ಟು ಈಗ ಹಳ್ಳಿಗಳಲ್ಲಿ ಡಿಜಿಟಲ್ ಲೈಬ್ರರಿ ಮಾಡ್ತಾ ಇದ್ದೀನಿ ಎಲ್ಲ ಕಂಪ್ಲೀಟಾಗಿ. ಜೊತೆಗೆ ಆದಷ್ಟು ಮಕ್ಕಳಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ದೆ, ಒಂದು 20 ಊಟ ಕಡಿಮೆ ಆದರೂ ಚಿಂತಿಲ್ಲ, ಮಕ್ಕಳನ್ನ ಗ್ರ್ಯಾಜುಯೇಟ್ ಮಾಡಿರಿ, ಅವ್ರನ್ನ ದಯಮಾಡಿ ಹೆಚ್ಚಿನ ಶಿಕ್ಷಣ ಕೊಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಇನ್ನೂ ಕೂಡ ಯಾಕಂದರೆ ಈಗ ಹೈ ಟೆಕ್ನಾಲಜಿನಲ್ಲಿ ಇವತ್ತೆಲ್ಲ ಇಂಡಸ್ಟ್ರೀಸ್ ಹಾಕಿದ್ದಾರೆ, ಮ್ಯಾಕ್ಸಿಮಮ್ ಇವತ್ತೆಲ್ಲ ಮಾಡಿದ್ದಾರೆ. ಎಲ್ಲರೂ ಕೂಡ ಲೀಸ್ಟ್ ಬೇಕಾದರೆ ತಗೊಳ್ಳಿ. ಬಟ್ ಏನಾಗಿದೆ, ಕೆಲವೊಂದಲ್ಲಿ ಅಂಡರ್ ಗ್ರ್ಯಾಜುಯೇಟ್ಸು ಇಂಥರು, ಸೊ ಅಲ್ಲಿ ಎಂಪ್ಲಾಯ್ಮೆಂಟು ಕಡಿಮೆ ಇದೆ ಎಲ್ಲರೂ ಕೂಡ. ನಾವು ಇಷ್ಟೇ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ತಾವೆಲ್ಲರೂ ಕೂಡ ಸರ್ಕಾರದಲ್ಲಿ ಕೂಡ ಹೋಗಬೇಕು. ಈಗ ನೋಡಿರಿ 42,000 ವೇಕೆನ್ಸೀಸ್ ಇದ್ದಾವೆ, 42,000 ವೇಕೆನ್ಸೀಸ್ ಇದ್ದಾವೆ, 42,000 ಹೈದ್ರಾಬಾದ್ ಕರ್ನಾಟಕದ ಇದರಲ್ಲಿ ವ್ಯಾಪ್ತಿನಲ್ಲಿ ಎಲ್ಲರೂ ಕೂಡ. ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸೇ ತಗೊಳಲ್ಲ. ಆಮೇಲೆ ಒಂದು ರಿಕ್ವೆಸ್ಟ್ ಏನಂದರೆ ಎಲ್ಲರೂ ಅಲ್ಲೇ ಜಿಂದಾಲ್ ಬೇಕಂತಾರೆ. ಫಾರ್ ಎಕ್ಸಾಂಪಲ್ ನಾನು ನನ್ನ ಸ್ವಂತ ವೈಯಕ್ತಿಕದ್ದು ಹೇಳ್ತಾ ಇದ್ದೀನಿ, ಅವಾಗೆಲ್ಲ ಸ್ಮೈರ್ ಇತ್ತು ಎಲ್ಲ ಇತ್ತು. ಬಟ್ ನಾನು ಬೆಂಗಳೂರಿಗೆ ಹೋದೆ ಕೆಲಸ ಮಾಡೋಕ್ಕೆ MCOM ಮುಗಿದ ಮೇಲೆ. ಫಸ್ಟು ಅಪಾಯಿಂಟ್ಮೆಂಟು ನಂದು ಜಾಗ್ನಿಕ್ಸ್ ಅಂತ ಕಂಪ್ನಿ, ಕೆಪಾಸಿಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, 1992-93 ಅಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಅಲ್ಲಾದಮೇಲೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಮತ್ತೆ ಫೊಮೆಂಟೋ ಅಂತ ಬಂತು ಕಂಪ್ನಿ, ಅದರಲ್ಲಿ ನಾನು ಜಾಯ್ನ್ ಆದೆ. ಅದಾದಮೇಲೆ VS ಲಾಡ್ ಜಾಯ್ನ್ ಆದೆ. ಸೊ ಈ ಥರ ಒಂದು ಭವಿಷ್ಯ ಇಟ್ಕೊಂಡು ಹೋಗೋದೇ ಇಲ್ಲ, ಅಟ್ಲೀಸ್ಟ್ ಎಕ್ಸ್ಪೀರಿಯೆನ್ಸು ತಗೊಳಲ್ಲ. ಈಗ ಆಲ್ರೆಡಿ ಮ್ಯಾಕ್ಸಿಮಮ್ ಬೇಕಾದ್ರೆ ನೀವು ರಿಪೋರ್ಟ್ಸ್ ತಗೊಳ್ಳಿ, ಎಲ್ಲರಿಗೂ ಲೋಕಲ್ ಕನ್ಸಿಡ್ರೇಷನ್ ಮಾಡಿದ್ದಾರೆ. ಬಟ್ ಮಕ್ಕಳು ಕೂಡ ಓದಬೇಕು ಚೆನ್ನಾಗಿ. ಅಂದರೆ ಇವತ್ತು ಆ ಕಾಂಪಿಟೇಟಿವ್ ಇದಕ್ಕೆ ಮಾಡಬೇಕು, ಸರ್ಕಾರಿ ಕೆಲಸಗಳು ಕೂಡ ಹೋಗಬೇಕು. ಹೋದಾಗ ಮಾತ್ರ ಖಂಡಿತ ಭವಿಷ್ಯ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಮ್ಯಾಕ್ಸಿಮಮ್ ಅಂಥದ್ದು ಏನಿದ್ರು ಕೂಡ ನಾವು ಹೇಳಿದ್ದೀವಿ ಲೋಕಲ್ಲರಿಗೆ ತಗೋಬೇಕು ಅಂತಂತೇಳಿ ತಗೊಂತಾ ಇದ್ದಾರೆ. ಮೊನ್ನೆ 42 ಜನಕ್ಕೆ ಕಲಿಸಿದ್ದು, 2 ಜಾಯ್ನ್ ಆಗಿದ್ದಾರೆ. ಇಂಟ್ರ್ಯೂ ಮಾಡಿದರೆ ಬಂದು 40 ಜನ ಜಾಯ್ನ್ ಆದರು ಅಂದರೆ. ಸೊ ಹಿಂಗಿದೆ, 42 ಜನ ನಾನೇ ಕಳಿಸಿದ್ದೀನಿ. ITI ಮಾಡಿದವ್ರಿಗೆ ಅವರು ಹೋದರೆ 2 ಜಾಯ್ನ್ ಆಗಿದ್ದಾರೆ. ಇಲ್ಲ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ವೀಕ್ಷಕರು ದಯವಿಟ್ಟು ಪ್ರಶ್ನೆ ಮಾಡಿದವ್ರು ಇದನ್ನ ಗಮನಿಸಬೇಕು. ಮೊದಲು ಆ ಕಂಪ್ನಿ ಕೊಡುವಂಥ ಕೆಲಸಕ್ಕಿರುವ ಅರ್ಹತೆಗಳೇನು, ಮಾನದಂಡಗಳೇನು, ಅದಕ್ಕೆ ನಾವು ಎಷ್ಟು ಮಟ್ಟಕ್ಕೆ ತಯಾರಿದ್ದೀವಿ ಅದನ್ನ ಓದ್ಕೋಬೇಕು, ಪ್ರಶ್ನೆಯನ್ನ ಮಾಡಿ ಅನ್ನೋದು ಸಂಸದರ ಮಾತಾಗಿದೆ. ಸರ್, ಮತ್ತೊಂದು ಕಡೆ ಈ ಕುಮಾರಸ್ವಾಮಿ ಪರ್ವತ ಸುತ್ತಲಿನ ಗಣಿಗಾರಿಕೆ, ಇದ್ರ ಬಗ್ಗೆ ಸಾಕಷ್ಟು ಸಲ ವಿರೋಧ ಕೇಳಿ ಬರ್ತಾ ಇರುತ್ತೆ. ಏನು ನಡೀತಾ ಇದೆ ಆ್ಯಕ್ಚುಲಿ? ಇಲ್ಲ, ಏನಿಲ್ಲ. ಆ್ಯಕ್ಚುಲಿ ಈಗ ಆರ್ಥಲಾಜಿಕಲ್ ಡಿಪಾರ್ಟ್ಮೆಂಟ್ ಇದೆ, ಎನ್ವಿರಾನ್ಮೆಂಟ್ ಇದೆ, ಅವರೆಲ್ಲ ಗೈಡ್ಲೈನ್ಸ್ ಪ್ರಕಾರನೇ ಮಾಡ್ತಾರೆ ಎಲ್ಲಾದರೂ ಕೂಡ. ಸೊ ಅದನ್ನು ಗೈಡ್ಲೈನ್ಸ್ ಬಿಟ್ಟು ಯಾವುದೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಆ್ಯಕ್ಚುಲಿ ಹಂಗೇನಿದ್ರು ಕೂಡ ಅವರು ನೋಡ್ಕೊಂಡೆಲ್ಲ ಮಾಡೋದು. ಇದರಲ್ಲಿ ನಾವೇನು ರಾಜಕೀಯ ಇನ್ಫ್ಲುಯೆನ್ಸ್ ಮಾಡಲ್ಲ, ಎಂಥದ್ದು ಇಲ್ಲ. ಇವೆಲ್ಲ ಅಪ್ರೂವಲ್ ಕೊಡೋದು ಎಲ್ಲದು ಕೂಡ ಸರ್ಕಾರ ಇರ್ತದೆ, ಅದನ್ನು ನೋಡ್ಕೊಂಡು ಮಾಡಿರ್ತಕ್ಕಂಥದ್ದು. ಅಂಥದ್ದೇನು ಸಮಸ್ಯೆ ಇದ್ದರೂ ಕೂಡ ಕುಂತ್ಕೊಂಡು ಬಗೆಹರಿಸಂತಾಗಿ ಒಂದು ಕೆಲಸ ಮಾಡ್ತೀವಿ. ಜೊತೆಗೆ ಟೆಂಪಲ್ ಕೂಡ ಇರಬೇಕು, ಆ ಪ್ರವಾಸೋದ್ಯಮ ತಾಣ ಆಗಬೇಕು, ನಮ್ಮ ಭಾವನೆಗಳು ಧಕ್ಕೆ ಬರ್ದಂಗೆ ನೋಡ್ಕೋಬೇಕು. ಜೊತೆಗೆ ಉದ್ಯಮ ಕೂಡ ನಡೀತಕ್ಕಂಥದ್ದು ಜೊತೆಯಾಗಿ ಹೋಗಬೇಕು. ಅದನ್ನು ಸಮರ್ಪಕವಾಗಿ ಏನಾದರೂ ಸಣ್ಣ ಪುಟ್ಟಿದ್ರು ಕೂಡ ಬಗೆಹರಿಸ್ಕೊಂಡು ಯಾರಿಗೂ ತೊಂದರೆ ಆಗೋಂಥ ರೀತಿಯಲ್ಲಿ ನಾವು ಮಾಡ್ತೇವೆ. ನಿಮ್ಮ ಕುಟುಂಬ ಇಡೀ ಬಳ್ಳಾರಿಗೆ ಒಂದು ರೀತಿ ಪವರ್ ಹೌಸ್. ಹೀಗಾಗಿ ಈ ಮುಂದಿನ 5 ವರ್ಷದಲ್ಲಿ ಜೂನ್ 4ರ ಫಲಿತಾಂಶದ ಬಳಿಕ ಒಬ್ಬ ಸಂಸದರಾಗಿ ಬಳ್ಳಾರಿಗೆ ನಾನು ಇದನ್ನ ಮಾಡಲೇಬೇಕು ಅಂತ ಏನು ಅನ್ಕೊಂಡು? ಖಂಡಿತ. ಈಗಾಗಲೇ ನಮ್ಮ ನಾಯಕರಾಗಿರ್ತಕ್ಕಂಥ
ರಾಹುಲ್ ಗಾಂಧಿ ಅವ್ರ ಕಡೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ನಮಗೆ ಬಳ್ಳಾರಿಗೆ ಜೀನ್ಸ್ ಪಾರ್ಕ್ ಭಾಳ ಇಂಪಾರ್ಟೆಂಟ್ ಇರೋದ್ರಿಂದ ಈಗ ಆಲ್ರೆಡಿ ಅದನ್ನು ತರಲಿಕ್ಕೆ ಮಾಡಲಿಕ್ಕೆ DPR ಕೂಡ ಮಾಡಲಿಕ್ಕೆ 154 ಎಕರೆ ಈಗ ಲ್ಯಾಂಡ್ ಕೂಡ ಗುರುತಿಸಿದ್ದೀವಿ. ಯಾಕಂದರೆ ಇಲ್ಲೇ ನಮ್ಮ ಇದ್ರ ಹತ್ರ ಬಳ್ಳಾರಿ ಪಕ್ಕ ಗುರುತಿಸಿದ್ದೀವಿ, ಎಲ್ಲ 154 ಎಕರೆ ಗುರುತಿಸಿದ್ದೀವಿ. ಅಲ್ಲೇ DPR ಕೂಡ ನಾವೆಲ್ಲ ತಯಾರು ಮಾಡ್ತಾಯಿದ್ವಿ. ಈಗ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟಿಂದ ಈಗ ನಾವು ಕೇಂದ್ರ ಕೂಡ ಕಳಿಸ್ಬೇಕಾಗಿದೆ. ಅದರದ್ದು ಕೂಡ ಈಗ ಆಲ್ರೆಡಿ ಪ್ರೋಸೆಸ್ ನಡೀತಾ ಇದೆ. ಬಳ್ಳಾರಿಗೆ ಜೀನ್ಸ್ ಪಾರ್ಕ್ ತರ್ತಕ್ಕಂಥದ್ದು, ರೈತರಿಗೆ ಮೆಣಸಿನ್ಕಾಯಿ ಕೇಂದ್ರ ಇಲ್ಲಷ್ಟು ಭಾಳಷ್ಟು 2 ಲಕ್ಷ ಒಂದು ಎಕರೆ ಪ್ರದೇಶದಲ್ಲಿ ಮೆಣಸಿನ್ಕಾಯಿ ಬೆಳೆಯೋದ್ರಿಂದ ಮೆಣಸಿನ್ಕಾಯಿ ಮತ್ತು APMCನ ಒಂದು ಮಾಡರ್ನ್ APMC ಮಾಡ್ತಕ್ಕಂಥದ್ದು. ಹಿಂಗಾಗಿ ಇವತ್ತು ಜೀನ್ಸ್ ಪಾರ್ಕು ಜೊತೆಗೆ ನಮ್ಮ ಒಂದು ಬಳ್ಳಾರಿಗೆ ಶಾಶ್ವತವಾದ ಕುಡಿಯೋ ನೀರು ಮಾಡ್ತಕ್ಕಂಥದ್ದು, ರೈಲ್ವೆ ಪ್ರೋಗ್ರಾಮ್ಸ್ ಇರ್ಬೋದು. ಈಗ ಆಲ್ರೆಡಿ 3 ದಿನ ಆಯಿತು ನಮ್ಮದು ರೇಡಿಯೋ ಪಾರ್ಕ್ದು ಫ್ಲೈಓವರ್ ಕೂಡ. ವಾರಕ್ಕೊಂದ್ಸಲ ಕುಡಿಯೋ ನೀರು ಬರುತ್ತಾ? ಯಾವುದು? ಸಂಡೂರಲ್ಲಿ ಇಲ್ಲ ಇಲ್ಲ ಇಲ್ಲ, ಆ್ಯಕ್ಚುಲಿ ಅದು ಸ್ವಲ್ಪ ಕರೆಂಟಿಂದ ಅನ್ಸೈಂಟಿಫಿಕ್ ಆಗಿದೆ. ಸರಿ ಮಾಡ್ತೇವೆ, ಅದನ್ನೇ ಚರ್ಚೆ ಮಾಡಿದೆ ಜಿಲ್ಲಾಧಿಕಾರಿಗಳ ಹತ್ರ. ಇಲ್ಲಿ ಬಳ್ಳಾರಿಗೆ ಕೂಡ ಶಾಶ್ವತವಾದ ಕುಡಿಯೋ ನೀರು ಮಾಡ್ತಕ್ಕಂಥದ್ದು. ಬಳ್ಳಾರಿಗೆ ಜೀನ್ಸ್ ಪಾರ್ಕು ರೈತರಿಗೆ ಬೇಕಾಗಿರ್ತಕ್ಕಂಥದ್ದು, ಜೊತೆಗೆ ಈಗ ಅಸೆಲರ್ ನಮ್ಮದೇನು ಕುಡ್ತಿನಿ ಹತ್ರ ನಮ್ಮದು ಪ್ಲ್ಯಾಂಟ್ಸ್ ಇದ್ದಾವೆ, ಅಲ್ಲಿ ಒಂದು ಎಲೆಕ್ಟ್ರಿಕ್ ಫ್ಯಾಕ್ಟ್ರಿ ತರ್ತಕ್ಕಂಥದ್ದು ಕೂಡ ನಾವೆಲ್ಲ ಪ್ಲ್ಯಾನ್ ಮಾಡಿದೆ. ಆಟೋಮೊಬೈಲ್ ಇಂಡಸ್ಟ್ರಿ ತರಬೇಕು ಅಂತಂತೇಳಿ. ಸೊ ಈ ರೀತಿಯಾಗಿ ಒಬ್ಬ ಅನುಭವ ರಾಜಕಾರಣಿಯಾಗಿ ಮುಂದಿನ ದಿನಗಳಲ್ಲಿ ಒಂದು ಬ್ರ್ಯಾಂಡೆಡ್ ಒಂದು ಅಭಿವೃದ್ಧಿಯ ಒಂದು ಬಳ್ಳಾರಿ ಮಾಡಲಿಕ್ಕೆ, ಅಖಂಡ ಬಳ್ಳಾರಿ ಜಿಲ್ಲೆನಲ್ಲಿ ಮಾಡಲಿಕ್ಕೆ ನಾನು ಒಂದು ಅವಕಾಶ ಬಂದಿದೆ, ಮಾಡ್ತೀನಿ ಅಂತೇಳಿ ವಿಶ್ವಾಸ ಇದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.